महाबुद्धिर्महावीर्यो महाशक्तिर्महाद्युतिः अनिर्देश्य वपुः श्रीमान् अमेयात्मा महात्रिधृक् महेश्वासो महीभर्ता श्रीनिवासः सदां गतिः. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ಮಾರ್ನಿಂಗು ಗುರುವಾರ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಆರಾಮಿರಲಿಲ್ಲ, ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು, ಫೀವರ್ ಇತ್ತು, ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಹಾಗಾಗಿ ನಂಗೆ ಫೀವರ್ ಇತ್ತು 2 ಡೇಸು. ಎದ್ದಿದ್ದು ಲೇಟು, ಮಗ ಇನ್ನೂ ಜಿಮ್ಗೆ ಹೋಗಿರಲಿಲ್ಲ. ನಾನು 6:30ಗೆ ಎದ್ಬಿಟ್ಟು ಸ್ವಲ್ಪ ಕಾಫಿ ಕೊಡ್ತಾಯಿದ್ದೀನಿ. ಜೊತೆಗೆ ವಿಷ್ಣು ಸಹಸ್ರನಾಮ, ನಿಜವಾಗ್ಲೂ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಹೇಳೋಕ್ಕಂತೂ ನನಗೆ ಬರಲ್ಲ, ನಾಲ್ಗೆ ಉರುಳಲ್ಲ ಸಂಸ್ಕೃತ ಪದಗಳು, ಬಟ್ ಕೇಳಿಸ್ಕೊಳ್ಳೋದ್ರಿಂದ ಮನಸ್ಸಿನ ಶಾಂತಿ ಸಿಗುತ್ತೆ, ನೆಗೆಟಿವ್ ಥಾಟ್ಸು ಕಡಿಮೆ ಆಗುತ್ತೆ. ಅದು ನನಗೆ ಸಖತ್ ಹೆಲ್ಪ್ ಆಗಿದೆ ನಿಜವಾಗ್ಲೂ. ಬೇರೆ ಏನೋ ಮುಂದೆ ಕೆಟ್ಟದಾಗುತ್ತೆ ಅನ್ನೋದು ಸ್ವಲ್ಪ ಕಂಟ್ರೋಲ್ ಆಗಿದೆ ನನ್ನ ಮೈಂಡಲ್ಲಿ. ಒಳ್ಳೆ ಭಾವನೆಗಳನ್ನೇ ತುಂಬ್ತಾ ಹೋಗುತ್ತೆ, ಒಳ್ಳೆಯದನ್ನೇ ಯೋಚನೆ ಮಾಡೋ ಥರ ಅನಿಸುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿ. ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ದೇವ್ರನ್ನ ನಂಬೋರು ಅದು ನಾವು ಡೈಲಿ ಒನ್ಸ್ ಕೇಳಿದ್ರೆ ಸಾಕು, ನಮಗೆ ಹೇಳಕ್ಕೆ ಬರಲ್ಲ, ಜಸ್ಟ್ ಕೇಳಿದ್ರು ಸಾಕು. ನಾನು ಬೆಳಗ್ಗೆ ವೀಡಿಯೋ ಮಾಡಿರಲಿಲ್ಲ, ರಂಗೋಲಿ ಈ ಥರ ಹಾಕ್ಕೊಂಡಿದ್ದೆ, ಅದಕ್ಕೆ ಸಂಜೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಹೇಗೋ ಪೂಜೆ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು. ಬೆಳಗ್ಗೆ ನನಗೆ 8 ಗಂಟೆ ಡ್ಯೂಟಿಗೆ ಹೋಗಬೇಕಿತ್ತು, ಹಾಗಾಗಿ ಕಾಫಿ ಕುಡಿದು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋದು ಲೇಟ್ ಆಗಿಬಿಡುತ್ತೆ ಅಂತ ಈ ವಿಡಿಯೋ ಏನು ಮಾಡ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ತಿಂಡಿನೂ ಅಷ್ಟೇ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಅದಕ್ಕೆ ಅದನ್ನೇನು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಪೂಜೆ ಮಾಡಿ ಹೋಗೋಷ್ಟೊತ್ತಿಗೆ ನಿಮಗೆ ಗೊತ್ತು ಗುರುವಾರ ಎಷ್ಟು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅಂತ ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸಂಜೆ ಪೂಜೆ ಮಾಡೋದ್ನೆಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇದು ಪುಟ್ಟ ಕೃಷ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ಅಂದ್ಕೊಂಡು ಹಾಗೆ ಹತ್ತಿರದಿಂದ ಝೂಮ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ಅದಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ. ಹೇಗಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಏನು ಸ್ವಲ್ಪ ಹಾಲಿಟ್ಟಿದ್ದೆ ನಾನು ನೈವೇದ್ಯಕ್ಕೆ, ಅದನ್ನು ತೆಗೆದ್ಬಿಟ್ಟಿದ್ದೀನಿ ಸಂಜೆ ಪೂಜೆ ಮಾಡಿದಾಗ. ಬೆಳಗ್ಗೆ ಇಟ್ಟಿದ್ದು ಸಂಜೆ ಬಂದಾಗ ತೆಗೆದ್ಬಿಟ್ಟಿದ್ದೀನಿ, ಏನು ಇಟ್ಟಿಲ್ಲ, ಹಾಗೆ ಪೂಜೆ ಮಾಡ್ಕೊಂಡಿದ್ದೀನಿ ಸಂಜೆ. ಗುರುವಾರದೊತ್ತು ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ, ಅದೇ ಲೇಟ್ ಆಗುತ್ತೆ ಲ್ಯಾಬಿಗೆ ಅಂತ ಅಂದ್ಬಿಟ್ಟು ಹಾಗೆ ಹೋಗ್ತಿದ್ದೀನಿ. ಸಂಜೆ ಸ್ವಲ್ಪ ಚಳಿ ಇತ್ತು, ಹಂಗಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ, ಅಕ್ಕಿ ರೊಟ್ಟಿ. ಎಷ್ಟು ಜನ ಈ ಥರ ಮಾಡ್ತಿರೋ ಗೊತ್ತಿಲ್ಲ, ಬಳಿಯೋ ರೊಟ್ಟಿ ಅಂತ. ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಮೆತ್ತು ಆದಂಗೆ ಆಗುತ್ತೆ, ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗುತ್ತೆ. ನಂಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಿತ್ತು, ಅದಕ್ಕೆ ಮಾಡ್ಕೋತಾ ಇದ್ದೆ. ಅವನಿಗೆರಡು, ನನಗೊಂದು. ಇದು ಜೊತೆಗೆ ನಾನು ಎಣ್ಗಾಯಿ ಬದನೆಕಾಯಿ ಮಾಡ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ರೊಟ್ಟಿ ಮತ್ತು ಎಣ್ಗಾಯಿ ಬದನೆಕಾಯಿ, ಸ್ವಲ್ಪ ತುಪ್ಪ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಬಾಯೆಲ್ಲ ಕೆಟ್ಟೋಗಿತ್ತು ಮಾತ್ರೆ ತೊಗೊಂಡು. ಇದು ತಿಂದಾಗ ಸ್ವಲ್ಪ ನನಗೆ ಹಾಯ್ ಅನ್ನಿಸ್ತು. ಇದು ಸಣ್ಣದೊಂದು ವ್ಲಾಗ್ ಅಷ್ಟೇ, ನಾನು ತುಂಬ ಲೆಂತಿಯಾಗಿ ಏನು ಮಾಡಿಲ್ಲ. ಮಾಡೋದಕ್ಕೂ ನನಗೆ ಸ್ವಲ್ಪ ಸುಧಾರಿಸ್ಕೊಳ್ಳೋದೇ ಆಯಿತು 2-3 ದಿನ. ಆಮೇಲೆ ಒಂದು ವಾರ ಅಕ್ಕ ಮನೆಗೆ ಬೇರೆ ಹೋಗಿದ್ವಿ, ಜೊತೆಗೆ ಇಲ್ಲಿ ಮನೆಗೆ ಬರೋರು ಹೋಗಿದ್ರು, ನಮ್ಮ ನಾದಿನಿ ಬೇರೆ ಬಂದಿದ್ದರು. ಅವ್ರು ಬಂದಾಗ ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ಕೆಲಸ ಮಾಡ್ಕೊಳ್ಳೋದೇ ಆಗ್ತಿರುತ್ತೆ, ಇಲ್ಲೂ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಜೊತೆಗೆ ಅವ್ರು ಬಂದಿರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು, ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಡುತ್ತೆ. ಚಪಾತಿ ಮಾಡೋಷ್ಟು ನನಗೆ ಇದಾಗ್ತಿರ್ಲಿಲ್ಲ, ಅದಕ್ಕೆ ರೊಟ್ಟಿ ಆದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟು ಕಲಸಿ ಹೆಂಚಿನ ಮೇಲೆ ಬಳೆಯೋದು. ಇದೇನು ತುಂಬ ಈಸಿ. ಇದಕ್ಕೆ ಅಕ್ಕಿ ಹಿಟ್ಟು, ಉಪ್ಪು, ಸ್ವಲ್ಪ ನೀರು ಅಷ್ಟೇ. ಕಲಿಸುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು, ಆಮೇಲೆ ಒಂಚೂರು ನೀರು ಸೇರಿಸ್ಕೊಂಡು ಬಳ್ಕೊಂಡ್ರೆ ಆಯಿತು. ತೀರಾ ನಿಮ್ಗೆ ಆಗಲಿಲ್ಲ ಅಂದರೆ ಸೌಟಲ್ಲೇ ಬೇಕಾದರೆ ದೋಸೆ ಥರನೂ ಬಿಟ್ಕೋಬೋದು. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಮರ್ಜೆನ್ಸಿಗೆ ಚಪಾತಿ ಮಾಡೋಷ್ಟು ಟೈಮ್ ಇಲ್ಲ ಅಂದಾಗ. ನಾನು ತಿಂತಾಯಿದ್ದೀನಿ, ಮಾತ್ರೆ ಎಲ್ಲ ತೊಗೋಬೇಕಾಗಿತ್ತು, ಅವನಿನ್ನೂ ಬಂದಿರಲಿಲ್ಲ, ತಿನ್ನಲಿ ಅಂತ ಅಂದ್ಬಿಟ್ಟು ಅವನಿಗೆ ಹಾಕಿಟ್ಟಿದ್ದೀನಿ. ತಣ್ಣಗಾದರೂ ಸ್ವಲ್ಪ ಮೆತ್ತಗಾಗುತ್ತೆ, ತುಂಬ ಏನು ಗಟ್ಟಿ ಇರಲ್ಲ. ನಂಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಿತ್ತು, ಅದಕ್ಕೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದೆ. ಹೆಂಗೆ ಅಂದರೆ ಹುಷಾರಿಲ್ದಾಗ ಯಾರಾದರೂ ಮಾಡಿಕೊಟ್ರೆ ಸಾಕು ಅನ್ನಿಸ್ತಿರುತ್ತೆ, ನಾವೇ ಮಾಡ್ಕೊಂಡು ತಿನ್ನೋದು ಇನ್ನೂ ಕಷ್ಟ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟಿಯಾಗೂ ಬೇಕಾಗಿರುತ್ತೆ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ. ಹಾಗಾಗಿ ಏನೋ ಒಂದು ಇದು ಸ್ವಲ್ಪ ಮಸಾಲೆ ಹಾಕಿ ಮಾಡಿದ್ರಿಂದ ಬಾಯೆಲ್ಲ ಕೆಟ್ಟಿದ್ದು ಸರಿ ಹೋಯ್ತು, ನನಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು.
ಊಟ ಎಲ್ಲ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡಿಟ್ಟೆ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಅವನಿಗೆ ರೊಟ್ಟಿ ಮಾಡಿಟ್ರೆ ಅದು ಹಾಗೇ ಇದೆ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.